Find all pairs of consecutive odd natural numbers, both of which are larger than 10, such that their sum is less than 40. So we have to find all the possible pairs of consecutive odd natural numbers. Solution. So let x and x plus 2 be consecutive odd natural numbers. ಸೊ ಒಂದು ನ್ಯಾಚುರಲ್ ನಂಬರ್ ಆಡ್ ನ್ಯಾಚುರಲ್ ನಂಬರ್ ಎಕ್ಸ್ ಆಗಿದ್ರೆ ಅದರ ನೆಕ್ಸ್ಟ್ ಆಡ್ ನ್ಯಾಚುರಲ್ ನಂಬರ್ ಏನಾಗಿರುತ್ತೆ ಅಂತಂದ್ರೆ ಎಕ್ಸ್ ಪ್ಲಸ್ 2 ಆಗಿರ್ತದೆ. ಯಾಕಂದ್ರೆ ನಡುವೆ ಒಂದು ಈವನ್ ನಂಬರ್ ಬರುತ್ತೆ. ಎಕ್ಸ್ ನ ನೆಕ್ಸ್ಟ್ ಈವನ್ ನಂಬರ್ ಇರುತ್ತೆ, ನೆಕ್ಸ್ಟ್ ಆಡ್ ನಂಬರ್. ಸೊ ಇಫ್ ಎಕ್ಸ್ ಈಸ್ ಆಡ್ ನಂಬರ್, ದೆನ್ ಇಟ್ಸ್ ನೆಕ್ಸ್ಟ್ ಆಡ್ ನಂಬರ್ ವಿಲ್ ಬಿ ಆಫ್ ದ ಫಾರ್ಮ್ ಎಕ್ಸ್ ಪ್ಲಸ್ 2. ಸೊ ಲೆಟ್ ದೀಸ್ ಟು ಬಿ ಕಾನ್ಸಿಕ್ಯೂಟಿವ್ ಆಡ್ ನ್ಯಾಚುರಲ್ ನಂಬರ್ಸ್. ಇಲ್ಲಿ ಏನು ಹೇಳ್ತೀರ ಅಂತಂದ್ರೆ ಬೋತ್ ಆಫ್ ವಿಚ್ ಆರ್ ಲಾರ್ಜರ್ ದ್ಯಾನ್ 10. ಸಪೋಸ್ if it is x plus 2 will be right side of x. So x plus 2 ಇಲ್ಲಿ ಇರ್ತದೆ. ಎರಡು ನಂಬರ್ಗಳು 10 ಗಿಂತ ದೊಡ್ಡದಿದೆ, which are larger than 10. So both of which are larger than 10 ಅಂತಂದ್ರೆ 10 will be somewhere here, means left of x and also x plus 2. So 10 ಎಲ್ಲಿರುತ್ತೆ ಅಂತಂದ್ರೆ ಇಲ್ಲಿರುತ್ತೆ ನಂಬರ್ ಲೈನ್ ಮೇಲೆ. ಸೊ 10 ಲೆಫ್ಟ್ ಸೈಡ್ ಇರ್ತದೆ, ಆಮೇಲೆ x, ಆಮೇಲೆ x plus 2 ಇರುತ್ತೆ. ಈಗ ಇಲ್ಲಿ ಇನ್ಇಕ್ವಾಲಿಟಿ ಬರುತ್ತೆ. ಏನಂತಂದ್ರೆ 10 ಈಸ್ ಲೆಸ್ ದ್ಯಾನ್ ಎಕ್ಸ್ ಅಂತಾನೂ ಬರುತ್ತೆ, ಈವನ್ 10 ಈಸ್ ಲೆಸ್ ದ್ಯಾನ್ ಎಕ್ಸ್ ಪ್ಲಸ್ 2 ಅಂತಾನೂ ಬರುತ್ತೆ. ಹಿಯರ್ ವಿ ವಿಲ್ ಕನ್ಸಿಡರ್ 10 ಈಸ್ ಲೆಸ್ ದ್ಯಾನ್ ಎಕ್ಸ್ ಆರ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 10. ಇದನ್ನು ಕನ್ಸಿಡರ್ ಮಾಡ್ತೀವಿ. ಇದನ್ನ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ 10 ಈಸ್ ಲೆಸ್ ದ್ಯಾನ್ ಎಕ್ಸ್ ಅಂಡ್ ಈವನ್ ಎಕ್ಸ್ ಈಸ್ ಲೆಸ್ ದ್ಯಾನ್ ಎಕ್ಸ್ ಪ್ಲಸ್ 2. ಸೊ ಫಸ್ಟ್ ಕಂಡೀಷನ್ ಏನಿದೆಯಲ್ಲ ಆ ಕಂಡೀಷನ್ ನ ಇದು ಕಂಪ್ಲೀಟ್ ಆಗಿ ಫುಲ್ಫಿಲ್ ಮಾಡ್ತದೆ. ನೋಡಿ, ಬೋತ್ ಆಫ್ ವಿಚ್ ಆರ್ ಲಾರ್ಜರ್ ದ್ಯಾನ್ 10. ನೋಡಿ, 10 ಈಸ್ ಸ್ಮಾಲರ್ ಅಂಡ್ ಎಕ್ಸ್ ಅಂಡ್ ಎಕ್ಸ್ ಪ್ಲಸ್ 2 ಆರ್ ಲಾರ್ಜರ್ ದ್ಯಾನ್ 10. ಬೋತ್ ಆರ್ ಲಾರ್ಜರ್ ದ್ಯಾನ್ 10. ಒಂದು ವೇಳೆ ನಾವು ಈ ಇನ್ಇಕ್ವಾಲಿಟಿ ತಗೊಂಡ್ಬಿಟ್ರೆ ಏನಾಗುತ್ತೆ ಅಂದ್ರೆ ಈ 10 ಸಮ್ವೇರ್ ಹಿಯರ್ ಇಲ್ಲೂ ಕೂಡ ಇರುವಂತ ಚಾನ್ಸಸ್ ಇದೆ. ಇಲ್ಲಿದ್ದಾಗಲೂ ಕೂಡ ಈ ಇನ್ಇಕ್ವಾಲಿಟಿ ಹೋಲ್ಡ್ ಆಗುತ್ತೆ. ಆದ್ರೆ ಇಲ್ಲಿ ಏನು ಕಂಡೀಷನ್ ಆಗ್ತಂದ್ರೆ ಎಕ್ಸ್ ಪ್ಲಸ್ 2 ಈಸ್ ಲಾರ್ಜರ್ ದ್ಯಾನ್ 10 ಆಗ್ತದೆ, ಬಟ್ ಎಕ್ಸ್ ಈಸ್ ಲೆಸ್ ದ್ಯಾನ್ 10 ಆಗುತ್ತೆ. ಬಟ್ ಇಲ್ಲಿ ಹೇಳಿರೋ ಕಂಡೀಷನ್ ಏನಿದೆ ಅಂತಂದ್ರೆ ಬೋತ್ ಆಫ್ ವಿಚ್ ಆರ್ ಲಾರ್ಜರ್ ದೆನ್ 10 ಅಂದ್ರೆ ಎಕ್ಸ್ ಮತ್ತು ಎಕ್ಸ್ ಪ್ಲಸ್ 2 ಎರಡೂ ಕೂಡ 10 ಗಿಂತ ದೊಡ್ಡ ನಂಬರ್ಸ್ ಅಂತ ಹೇಳಿರೋದ್ರಿಂದ ಐ ಹ್ಯಾವ್ ಟು ಕನ್ಸಿಡರ್ 10 ಈಸ್ ಲೆಸ್ ದೆನ್ ಎಕ್ಸ್. ಸೊ 10 ಲೆಸ್ ದೆನ್ ಎಕ್ಸ್ ಇದೆ ಅಂತಂದ್ರೆ ಅಫ್ಕೋರ್ಸ್ ಎಕ್ಸ್ ಈಸ್ ಲೆಸ್ ದೆನ್ ಎಕ್ಸ್ ಪ್ಲಸ್ 2. ದೇರ್ಫೋರ್ ಇದು ಏನಂದ್ರೆ ಆಬ್ವಿಯಸ್ ಸಿಚುವೇಶನ್ ಕ್ರಿಯೇಟ್ ಮಾಡಿಬಿಡ್ತದೆ. ಬಟ್ ಇದನ್ನ ನಾವೇನಂದ್ರೆ ಕನ್ಸಿಡರ್ ಮಾಡಿದೀವಿ ಅಂತಂದ್ರೆ ಇಲ್ಲಿ ಇನ್ನೊಂದು ಸಿಚುವೇಶನ್ ಏನ್ ಕ್ರಿಯೇಟ್ ಆಗುತ್ತೆ ಅಂತಂದ್ರೆ ಮೇ ಬಿ ಎಕ್ಸ್ ಮೇ ಬಿ ಲೆಸ್ ದೆನ್ 10 ಅಂಡ್ ಎಕ್ಸ್ ಈಸ್ 10 is less than x plus 2. ಈ ರೀತಿ ಒಂದು ಸಿಚುವೇಶನ್ ಬರುವಂತ ಚಾನ್ಸಸ್ ಇರೋದ್ರಿಂದ we will not consider this inequality. So we will consider this one, that is 10 is less than x. So x is less than x plus 2 not necessary, ಇದು ಬೇಕಾಗಿಲ್ಲ, ಇದು understood. So since both x and x plus 2 are larger than 10. So ಎರಡು larger than 10 ಆಗಿರೋದ್ರಿಂದ this implies x is greater than 10. ಇಲ್ಲಿ ನೋಡಿ 10 is less than x ಅಂತ ಇದೆಯಲ್ಲ, ಇದರ ಇನ್ನೊಂದು ಅರ್ಥ x is greater than 10 ಅಂತ, ಅಥವಾ 10 is less than x or 10 is less than x. ನೀವು ಯಾವ ರೀತಿನಾದ್ರೂ ಟ್ರೀಟ್ ಮಾಡ್ಬೋದು. ಓಕೆ, ಇದು ಒಂದು ಇನ್ಇಕ್ವಾಲಿಟಿ ಇರಲಿ. ಇದಾದ್ಮೇಲೆ ಹೇಳ್ತಾರೆ ಅಂತ ಏನಂತ ಹೇಳ್ತಾರೆ ಅಂದ್ರೆ ಸಸ್ ದಟ್ ದೇರ್ ಸಮ್ ಈಸ್ ಲೆಸ್ ದ್ಯಾನ್ 40 ಅಂತ ಹೇಳ್ತಾರೆ. ಸಮ್ ಈಸ್ ಲೆಸ್ ದ್ಯಾನ್ 40 ಅಂತಂದ್ರೆ ಸಮ್ ಈಸ್ ಲೆಸ್ ದ್ಯಾನ್ 40 ಅಂತ ಹೇಳ್ತಾರೆ. ಸಮ್ ಅಂತಂದ್ರೆ ಫಸ್ಟ್ ನಂಬರ್ ಎಕ್ಸ್, ನೆಕ್ಸ್ಟ್ ನಂಬರು ಎಕ್ಸ್ ಪ್ಲಸ್ 2. ನೋಡಿ, ಸಮ್ ಅಂತ ಹೇಳಿರೋ ಸಲುವಾಗಿ ಪ್ಲಸ್ ಹಾಕಿದೆ. ಸೊ ಫಸ್ಟ್ ನಂಬರ್ ಎಕ್ಸ್, ನೆಕ್ಸ್ಟ್ ನಂಬರ್ ಎಕ್ಸ್ ಪ್ಲಸ್ 2, ಅವುಗಳ ಸಮ್ ಇಟ್ ಈಸ್ ಲೆಸ್ ದ್ಯಾನ್ 40. ಇಲ್ಲಿಂದ ನಮಗೇನ್ ಬರುತ್ತೆ ಅಂತಂದ್ರೆ ಎಕ್ಸ್ ಪ್ಲಸ್ ಎಕ್ಸ್ ಆಡ್ ಮಾಡಿದ್ರೆ 2x, 2 ನ ರೈಟ್ ಸೈಡ್ ತಗೊಂಡ್ರೆ 40 ಮೈನಸ್ 2 ಆಯ್ತು. ಇದನ್ನ ಇನ್ಇಕ್ವಾಲಿಟಿ 1 ಅಂತ ಅನ್ಕೊಳ್ರಿ. ನೆಕ್ಸ್ಟ್ ಒಂದು ಇನ್ಇಕ್ವಾಲಿಟಿ ಬರುತ್ತೆ, ಅದನ್ನ 2 ಅಂತ ಅನ್ಕೊಳ್ಳಿ. ಈಗ 2x ಈಸ್ ಲೆಸ್ ದ್ಯಾನ್ 40 ಮೈನಸ್ 2 ಅಂತಂದ್ರೆ ಇಟ್ ಈಸ್ 38.
Now divide by 2 on both sides. Since 2 is a positive real number, inequality remains as it is. Therefore x is less than 38 by 2 ಅಂತಂದ್ರೆ 19. Therefore x is less than 19. ಸೊ ಈ ಇನ್ಇಕ್ವಾಲಿಟಿ ಇಂದ ನಮಗೇನು ಗೊತ್ತಾಯಿತು ಅಂದ್ರೆ x is less than 19 ಅಂತ ಬಂತು. ಈಗ ಇದನ್ನ ಇನ್ಇಕ್ವಾಲಿಟಿ 2 ಅಂತ ಅನ್ಕೊಳ್ರಿ. ಫ್ರಮ್ ಇನ್ಇಕ್ವಾಲಿಟಿ 1 and 2, from inequality 1 and inequality 2, we can say that 10 is less than x and x is less than 19. ನೋಡಿ 10 is less than x, but this x is less than 19. ಇವೆರಡನ್ನು ಕಂಬೈನ್ ಮಾಡಿದಾಗ ಈ ರೀತಿ ಬರೀಬಹುದು. ಈಗ ಇದನ್ನ ಇನ್ನೊಂದು ರೀತಿ ಓದ್ತಾರೆ, ಏನಂದ್ರೆ x is greater than 10 and less than 19 ಅಂತ. So x can take all the odd numbers which are lying between 10 and 19. Therefore the possible values of x are the possible values of x are, so x ಯಾವೆಲ್ಲ ಪಾಸಿಬಲ್ ವ್ಯಾಲ್ಯೂಸ್ ತಗೊಳ್ಬಹುದು ಅಂತಂದ್ರೆ ಇಟ್ ಕ್ಯಾನ್ ಟೇಕ್ 11, 13, ಯಾಕಂದ್ರೆ ಆಡ್ ನಂಬರ್ ಆಗಿರಬೇಕು, 11, 13, 15 and 17. ಇಟ್ ಕೆನಾಟ್ ಟೇಕ್ 19 ತಗೊಳಂಗಿಲ್ಲ. ಎಕ್ಸ್ ಶುಡ್ ಬಿ ಲೆಸ್ ದ್ಯಾನ್ 19. ಸೊ ಎಕ್ಸ್ ಏನಾದರೂ ಈ ನಂಬರ್ಸ್ ಆದ್ರೆ ಪೇರ್ ಏನಾಗಿರ್ತದೆ, ನೆಕ್ಸ್ಟ್ ನಂಬರ್. ಇಫ್ ಎಕ್ಸ್ ಈಸ್ 11 ದೆನ್ ದ ನೆಕ್ಸ್ಟ್ ನಂಬರ್ ಈಸ್ 13. ನೋಡಿ ಎಕ್ಸ್ ಮತ್ತು ಎಕ್ಸ್ ಪ್ಲಸ್ 2 ಅಂತ ತಗೊಂಡಿರೋದ್ರಿಂದ the pairs are, the required pairs are x x plus 2 ಫಾರ್ಮಲ್ ಇರ್ತದೆ, ಪೇರ್ಗಳು x x plus 2 ಫಾರ್ಮಲ್ ಇರ್ತವೆ. Therefore if x is 11 then the next number will be 13. If x is 13 the next number will be 15. If x is 15 the next number will be 17. If x is 17 then the next number will be 19. ಇದು x ಆದ್ರೆ ಇದು x plus 2. ಸೊ ಇಲ್ಲಿ 19 ಬಂತಲ್ಲ ಅಂತ ಅನ್ಬಾರ್ದು, ಇದು ಪೇರ್ ಅಲ್ಲಿ ಬಂದಿರೋದು. ಪೇರ್ x x plus 2 ಇದೆ. x ಯಾವೆಲ್ಲ ವ್ಯಾಲ್ಯೂಸ್ ತಗೊಳ್ಬಹುದು ಅಂತಂದ್ರೆ 19 ವರೆಗೆ ಮಾತ್ರ ತಗೊಳ್ಬಹುದು. ಸೊ x 19, ಆದ್ರೆ x plus 2 ಪೇರ್ ಅಂತ ಬಂದಾಗ ಈ ಎಲ್ಲಾ ಪೇರ್ಗಳಲ್ಲೂ ಕೂಡ ಏನಾಗ್ತದೆ ಅಂತಂದ್ರೆ ಒಂದು ಪೇರಲ್ಲಿ 19 ಬರ್ಬೋದು, ತೊಂದರೆ ಇಲ್ಲ. ಸೊ ದೀಸ್ ಆರ್ ದ ರಿಕ್ವೈರ್ಡ್ ಪೇರ್ಸ್. Same question, no? Find all pairs of consecutive odd positive integers both of which are smaller than 10. ಇದನ್ನ ಈ ರೀತಿ both of which are larger than, both of which are smaller than ಈ ರೀತಿ ಹೇಳಿದಾಗ we should just imagine them on number line. ಅಲ್ಲಿ ನಾವು ಪಿಕ್ಚರೈಸ್ ಮಾಡಿದಾಗ ನಮಗೆ ಕ್ಲಿಯರ್ ಇನ್ಇಕ್ವಾಲಿಟಿ ಗೊತ್ತಾಗುತ್ತೆ ನಮಗೆ. Let x and x plus 2 be two odd integers, positive integers. Solution. So same process. So let ಎರಡು ಕಾನ್ಸಿಕ್ಯೂಟಿವ್ ಆಡ್ ಪಾಸಿಟಿವ್ ಇಂಟಿಜರ್ಸ್ ತಗೋಬೇಕು. ಸೊ ಒಂದು x ಆದ್ರೆ ಇನ್ನೊಂದು x plus 2. Let x and x plus 2 be consecutive odd positive integers. Okay, both of them are less than 10. So less than 10 ಅಂದ್ರೆ x less than 10 ಇರಬೇಕು, x plus 2 less than 10 ಇರಬೇಕು. ಹಾಗಾದ್ರೆ 10 somewhere here ಇಲ್ಲಿರುತ್ತೆ. ಈಗ ಎರಡು ಇನ್ಇಕ್ವಾಲಿಟಿಗಳು ಬರ್ತವೆ. x is less than 10 ಬರಬಹುದು, x plus 2 is also less than 10 ಬರುತ್ತೆ. Because x is also less than 10, x plus 2 is also less than 10. ಈ ಸಿಚುವೇಶನ್ ಇದ್ದಾಗ ಇಲ್ಲಿ ಯಾವ ಇನ್ಇಕ್ವಾಲಿಟಿ ತಗೋಬೇಕು ಅಂತಂದ್ರೆ we have to consider this x plus 2 is less than 10. ಯಾಕೆಂದ್ರೆ ಇದು ಈ ಕಂಡೀಷನ್ ನ ಕಂಪ್ಲೀಟ್ ಆಗಿ ಹೋಲ್ಡ್ ಮಾಡ್ತದೆ. ಯಾಕೆಂದ್ರೆ x is less than x plus 2 and x plus 2 is less than 10. ನೋಡಿ x and x plus 2 both are less than 10. ಇದನ್ನ ತಗೊಂಡ್ರೆ ಏನಾಗುತ್ತೆ ಅಂತಂದ್ರೆ 10 ಇಲ್ಲಿದ್ದಾಗಲೂ ಕೂಡ ಈ ಇನ್ಇಕ್ವಾಲಿಟಿ ಹೋಲ್ಡ್ ಆಗುತ್ತೆ. ಆದ್ರೆ x plus 2 ಏನ್ ಬರುತ್ತೆ ಅಂತಂದ್ರೆ ಇಲ್ಲಿ ಬಂದ್ಬಿಡ್ತದೆ. x plus 2 will be greater than 10. ಬಟ್ ಅವ್ರು ಹೇಳ್ತಿರೋದು ಸ್ಮಾಲರ್ ದ್ಯಾನ್ 10 ಬರಬೇಕು. ಹಾಗಾಗಿ ಈ ಕಂಡೀಷನ್ ಅನ್ನು ನಾವು ಏನ್ ಮಾಡಬೇಕಾಗ್ತದೆ ಅಂತಂದ್ರೆ ಇಗ್ನೋರ್ ಮಾಡಬೇಕು. Therefore we have to consider this inequality, that is x plus 2 is less than 10. ಬರೀರಿ, since both are
ಸಿನ್ಸ್ ಬೋತ್ ಆರ್ ಲೆಸ್ ದ್ಯಾನ್ ಅಥವಾ ಸ್ಮಾಲರ್ ದ್ಯಾನ್ 10, this implies x is less than x plus 2 and it is less than 10. ಸೊ ಇದರಿಂದ ನಾನು ಬರೀ x plus 2 is less than 10 ಮಾತ್ರ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೀನಿ. ಸೊ ದಿಸ್ ಇಂಪ್ಲೈಸ್ x is less than 10 minus 2 ಅಂತಂದ್ರೆ 8. x is less than 8. Call it as inequality 1. Similarly, sum is more than 11 ಅಂತ ಹೇಳ್ತದೆ. Again, sum. Again, given that sum is greater than 11, more than 11. Sum andre x plus x plus 2. It is greater than 11. x add madre it is 2x. It is greater than 11 minus 2. ಈ 2 ಈ ಕಡೆ ಬಂದ್ರೆ minus 2. So 2x is greater than 11 minus 2 andre 9. So divide by 2 on both side. We get x is greater than 9 by 2. 9 by 2 means it is nothing but 4.5. That is x is greater than 4.5, or we can write it as 4.5 is less than x. 4.5 is less than x. Call it as inequality 2. So from inequality 1 and 2 we can write, see, 4.5 is less than x and the x is less than 8. Inequality 2 ಏನು ಹೇಳ್ತದೆ, 4.5 is less than x ಅಂತ ಹೇಳ್ತದೆ. ಇನ್ಇಕ್ವಾಲಿಟಿ 1 ಏನು ಹೇಳ್ತದೆ ಅಂದರೆ x is less than 8 ಅಂತ ಹೇಳುತ್ತೆ. ನೋಡಿ ಇಲ್ಲಿ x ಇದೆ, ಸೊ x is less than 8 ಇಲ್ಲಿ ಹಾಕಿದ್ರೆ ಸೊ ಈ ಡಬಲ್ ಇನ್ಇಕ್ವಾಲಿಟಿ ಬರ್ತದೆ. ಸೊ ಪಾಸಿಬಲ್ ವ್ಯಾಲ್ಯೂಸ್ ಆಫ್ x ಏನೇನು ಬರ್ಬೋದು ಅಂತಂದ್ರೆ, ಇಲ್ಲೂ ಕೂಡ ಆಡ್ ಪಾಸಿಟಿವ್ ಇಂಟಿಜರ್ಸ್ ತಗೊಳ್ಬೇಕು ಅಂತ ಹೇಳಿದ್ರಿಂದ 4.5 ಮತ್ತು 8 ನಡುವೆ ಇರತಕ್ಕಂಥ ಆಡ್ ನಂಬರ್ಸ್ ಅವುಗಳನ್ನ x ತಗೋಬಹುದು. ಪಾಸಿಬಲ್ ವ್ಯಾಲ್ಯೂಸ್ ಆಫ್ x ಆರ್ the possible values of x are, so x can take ಯಾವೆಲ್ಲ ವ್ಯಾಲ್ಯೂಸ್ ತಗೋಬಹುದು, ಇಟ್ ಕ್ಯಾನ್ ಟೇಕ್ 4.5 ಇಂದ ನೆಕ್ಸ್ಟ್ 5 ಬರುತ್ತೆ. ಸೊ 5 ಅನ್ನು ಆಡ್ ನಂಬರ್ ತಗೋಬಹುದು, ನೆಕ್ಸ್ಟ್ 7 ಅನ್ನು ಆಡ್ ನಂಬರ್ ತಗೋಬಹುದು, ಅದಕ್ಕಿಂತ ನೆಕ್ಸ್ಟ್ ಮುಂದೆ ಹೋಗೋಕ್ಕಾಗಲ್ಲ. ಈಗ ದ ರಿಕ್ವೈರ್ಡ್ ಪೇರ್ಸ್ ಏನೋ ಯಾವ ರೀತಿ ಇರ್ತದೆ ಅಂತಂದ್ರೆ x plus 2 ಫಾರ್ಮಲ್ ಇರುತ್ತೆ. therefore the required pairs are x ಫಸ್ಟ್ ನಂಬರ್ ಏನಾದರೂ 5 ಆಯಿತು ಅಂತಂದ್ರೆ ನೆಕ್ಸ್ಟ್ ನಂಬರ್ 7 ಆಗಿರ್ತದೆ. ಫಸ್ಟ್ ನಂಬರ್ 7 ಆಗಿದ್ರೆ ನೆಕ್ಸ್ಟ್ ನಂಬರ್ 9 ಆಗಿರುತ್ತೆ. therefore these are the two required pairs. Similar question is there, find all pairs of consecutive even positive integers. even ಅಂದಾಗಲೂ ಅಷ್ಟೇನೆ, ಆಡ್ ಅಂದಾಗಲೂ ಅಷ್ಟೇನೆ, we have to take x and x plus 2 only. both of which are larger than 5 ಅಂತ ಇದೆ. ಸೊ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿರೋದ್ರಿಂದ ಸ್ವಲ್ಪ ಕ್ವಿಕ್ ಆಗಿ ಇದನ್ನ ಸಾಲ್ವ್ ಮಾಡಿಬಿಡ್ತೀನಿ. ಸೊಲ್ಯೂಷನ್, ಫೈಂಡ್ ಆಲ್ ಪೇರ್ಸ್ ಆಫ್ ಈವನ್ ಪಾಸಿಟಿವ್ ಇಂಟಿಜರ್ಸ್. ಸೊ ಎರಡು ಪಾಸಿಟಿವ್ ಇಂಟಿಜರ್ಗಳೇನ ಯಾವಾಗಿರಲಿ, ಎಕ್ಸ್ ಮತ್ತು ಎಕ್ಸ್ ಪ್ಲಸ್ 2 ಆಗಿರಲಿ, ಅಲ್ಲೇ ನಾನು ಸೆಂಟೆನ್ಸ್ ಬರ್ತಿದ್ದಲ್ಲ ಅದೇ ಸೆಂಟೆನ್ಸೇ ರಿಪೀಟ್ ಆಗುತ್ತೆ. ಸಿನ್ಸ್ ಬೋತ್ ಆಫ್ ವಿಚ್ ಆರ್ ಲಾರ್ಜರ್ ದ್ಯಾನ್ 5. ಲಾರ್ಜರ್ ದ್ಯಾನ್ 5 ಅಂದರೆ 5 ಇಲ್ಲಿದ್ರೆ ಇಲ್ಲಿ ಎಕ್ಸ್ ಇರುತ್ತೆ, ಇಲ್ಲಿ ಎಕ್ಸ್ ಪ್ಲಸ್ 2 ಇರುತ್ತೆ. ನೋಡಿ ಎರಡು ಕೂಡ 5 ಗಿಂತ ದೊಡ್ಡ ನಂಬರ್ಸು. ಸೊ ಇಲ್ಲಿ ಯಾವ ಇನ್ಇಕ್ವಾಲಿಟಿ ತಗೋಬೇಕು ಅಂತಂದ್ರೆ 5 is less than x ಅಂತ ತಗೋಬೇಕು. therefore x is less than x plus 2 ಅಂತ ಬರುತ್ತೆ. ಸೊ ಕನ್ಸಿಡರ್ ದಿಸ್ ಇನ್ಇಕ್ವಾಲಿಟಿ. ಸಿನ್ಸ್ ಬೋತ್ ಆಫ್ ವಿಚ್ ಆರ್ ಲಾರ್ಜರ್ than 5, so let us consider 5 is less than x. in term we can write it as x is greater than 5. ಸೊ ಎರಡರಲ್ಲಿ ಯಾವುದಾದ್ರೂ ಹೋಲ್ಡ್ ಆಗ್ಬೋದು. ಸೊ 5 is less than x, it is better. call it inequality 1. such that their sum is less than 23. so sum less than 23 ಅಂತ ಹೇಳಿರೋದ್ರಿಂದ x plus x plus 2 is less than 23. so x plus x add ಮಾಡಿದ್ರೆ 2x ಆಗುತ್ತೆ. it is less than 23 minus 2. therefore 2x is less than 21 and x is less than 21 by 2. divide ಮಾಡಿದ್ರೆ we get 10.5. therefore x is less than 10.5. call it as inequality 2. So from inequality 1 and 2 we can write 5 is less than x and x is less than 10.5. So possible values of x are, x ಯಾವೆಲ್ಲ ಪಾಸಿಬಲ್ ವ್ಯಾಲ್ಯೂಸ್ ತಗೊಬಂದ್ರೆ ಇಲ್ಲಿ ಈವನ್ ಇಂಟಿಜರ್ಸ್ ತಗೋಬೇಕು ನಾವು. 5 ನ ನೆಕ್ಸ್ಟ್ ಇಂಟಿಜರ್ ಈವನ್ ಯಾವುದು ಅಂತಂದ್ರೆ 6, ಆಮೇಲೆ 8, ಆಮೇಲೆ 10. ಯಾಕಂದ್ರೆ 10.5 ಇದೆ ಇಲ್ಲಿ, ಸೊ 10 ಕೂಡ ತಗೋಬಹುದು. therefore possible pairs are x 6 ಆದರೆ x plus 2 8 ಆಗಿರುತ್ತೆ, x 8 ಆದರೆ x plus 2 10 ಆಗಿರುತ್ತೆ, x 10 ಆದರೆ x plus 2 12 ಆಗಿರುತ್ತೆ.
ಇಲ್ಲಿದೆಯಲ್ಲ ಇದು ತಗೋಬೇಕು, ಇದು ಎಕ್ಸ್ 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 ಪ್ಲಸ್ 2 ಅಂದರೆ ಆಟೋಮೆಟಿಕ್ಲಿ ಅದು 12 ಬರಲೇಬೇಕು. ಸೊ ದೀಸ್ ಆರ್ ದ ರಿಕ್ವೈರ್ಡ್ ಪೇರ್ಸ್.